ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್ಕಾರಿ ಪ್ರೆಪ್ ಝೋನ್. ಇವತ್ತಿನ ವಿಡಿಯೋ ಬಂದು RRB ಕ್ಲರ್ಕ್ ಪ್ರೀ 25 ಮತ್ತು 26ನ ಕಟ್ ಆಫ್ ಎಷ್ಟಾಗ್ಬೋದು, ಎಷ್ಟು ವೇಕೆನ್ಸೀಸ್ ಇತ್ತು, ಜೊತೆಗೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೂಡ ತುಂಬ ಜನ ಕೇಳಿದ್ರಿ. ಹಾಗಾಗಿ ಇವತ್ತಿಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಶಾರ್ಟ್ ವಿಡಿಯೋ ಆಗಿರುತ್ತೆ, ಜಸ್ಟ್ ಮೇನ್ ಟು ದ ಪಾಯಿಂಟ್ ಬಂದುಬಿಡ್ತೀನಿ. ಕಟ್ ಆಫ್ ಯಾವಾಗ ಬರ್ಬೋದು ಅಥವಾ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಅಂದರೆ ಸೆಕೆಂಡ್ ಆರ್ ಥರ್ಡ್ ವೀಕ್ ಜಾನಲ್ಲಿ ಬರುತ್ತೆ. ಅಲ್ಲಿ ಗಂಟ ರಿಸಲ್ಟ್ ಬರಲ್ಲ. ತುಂಬ ಜನ ಮೆಸೇಜ್ ಹಾಕಿದ್ರು, ಇವತ್ತೇ ಬರ್ಬೋದಾ, ನಾಳೆನೇ ಬರ್ಬೋದಾ ಅಂತ. ಇಲ್ಲ, ಸೆಕೆಂಡ್ ಆ್ಯಂಡ್ ಥರ್ಡ್ ವೀಕಿಗೆ ಬರೋದು. ಅಲ್ಲಿ ಗಂಟ ವೆಯ್ಟ್ ಮಾಡಬೇಕು. ಯಾವಾಗ್ಲೂ ನಮ್ಮದು ಫಸ್ಟ್ ಫೆಬ್ಬಿಗೆ ನಮ್ಮದು ಮೇನ್ಸ್ ಇರೋದು ಅಲ್ವಾ. ಸೊ ಒನ್ ವೀಕ್ ಗ್ಯಾಪಲ್ಲಿ ಬರುತ್ತೆ. ಹಾಗಾದರೆ ಆಲ್ಮೋಸ್ಟ್ ಥರ್ಡ್ ವೀಕೆ ಪಕ್ಕ, ಥರ್ಡ್ ವೀಕಲ್ಲೇ ಬರುತ್ತೆ. ಇನ್ ಕೇಸ್ ಬಂದರೆ ಸೆಕೆಂಡ್ ವೀಕಲ್ಲಿ ಬರ್ಬೋದು, ಆದರೆ ತುಂಬ ಕಮ್ಮಿ ಚಾನ್ಸಸ್ ಇದೆ ಥರ್ಡ್ ವೀಕಲ್ಲೇ ಬರುತ್ತೆ. ಅದಾದಮೇಲೆ ಬಂದರೆ ಎಷ್ಟೆಷ್ಟು ಕಟ್ ಆಫ್ ಬರಬಹುದು ಈ ಸರಿ ಅಂತ. ಅದಕ್ಕಿಂತ ಮುಂಚೆ ನಾವು 3 ಇಯರ್ಸಿಂದು ಕಟ್ ಆಫ್ ಎಷ್ಟಿತ್ತು ಅಂತ ನೋಡ್ಕೊಂಬಿಡೋಣ. 67 ಪಾಯಿಂಟ್ ಇತ್ತು. ಯಾವಾಗ 170 ಮಾತ್ರ ಇತ್ತು. ಇದರೊಳಗೆ 2 ಬ್ಯಾಂಕ್ಸ್ ಮರ್ಜ್ ಆಗಿತ್ತಾರಲ್ಲ, ಗ್ರಾಮೀಣ ಬ್ಯಾಂಕ್ ಆ್ಯಂಡ್ ವಿಕಾಸ್ ಬ್ಯಾಂಕ್ ಎರಡೂಂದ ಸೇರಿ 170 ಆಲ್ಮೋಸ್ಟ್ ವೇಕೆನ್ಸಿ ಇದ್ದಿದ್ದು. ಅದಾದಮೇಲೆ 2023ಯಲ್ಲಿ 68.5 ಇತ್ತು, ಬಟ್ ಆದರೆ 450 ಇತ್ತು ವೇಕೆನ್ಸಿ. ಓಕೆನಾ. ಅದಾದಮೇಲೆ 2024ರಲ್ಲಿ 68 ಇತ್ತು. ಆಲ್ಮೋಸ್ಟ್ ನೋಡಿ ಸೇಮ್ ಇದೆ, ಸ್ವಲ್ಪ ವೇರಿಯೇಷನ್ ಇದೆ ಮಾತ್ರ. ಆದರೆ ವೇಕೆನ್ಸಿ ಕೂಡ ಹಾಗೆ 200 ಅಷ್ಟೇ ಇದ್ದಿದ್ದು. ಇದಕ್ಕೂ 400 ವೇಕೆನ್ಸಿ ಇದ್ರೂ, ಆಲ್ಮೋಸ್ಟ್ 200 ವೇಕೆನ್ಸಿ ಇದ್ರೂ ಸೇಮ್ ಕಟ್ ಆಫ್ ಬಂದಿದೆ. ಆ್ಯಕ್ಚುಲಿ ಜಾಸ್ತಿನೇ ಆಗಿದೆ. ಆ್ಯಂಡ್ ಆದರೆ ಈ ಸರಿ 800 ವೇಕೆನ್ಸಿ ಇದೆ 2025ಅಲ್ಲಿ. ಸೊ ಕಟ್ ಆಫ್ ಎಷ್ಟು ಹೋಗ್ಬೋದು ಅಂತಂದರೆ ನನ್ನ ಪ್ರಕಾರ 60+ ಅಥವಾ 60- ಹೋಗ್ಬೋದು, ಹೇಳೋಕ್ಕಾಗಲ್ಲ. ಈ ಸರಿ ಎಲ್ಲಾದ್ರದ್ದು ನೋಡಿದಿರಾ, IBPS ಇಂದು ಕ್ಲರ್ಕಿಂದು ತುಂಬ ಕಮ್ಮಿ ಹೋಗಿತ್ತು ಕಟ್ ಆಫ್ ಪ್ರೀದು. ಅದಾದಮೇಲೆ ನೆಕ್ಸ್ಟು RRB POದು ಬಂದರೆ ಅದ್ರದ್ದು ತುಂಬ ಕಟ್ ಆಫ್ ಕಮ್ಮಿ ಹೋಗಿತ್ತು, ಆಲ್ಮೋಸ್ಟ್ 36 ಹೋಗಿತ್ತು. ಹೋದ ಸರಿ 38 ಇತ್ತು 2024ಅಲ್ಲಿ, ಬಟ್ ಆದರೆ ಈಗ 2025ಅಲ್ಲಿ 36 ಹೋಗಿದೆ. ಓಕೆನಾ. ಅದಕ್ಕೆ ಯಾವುದಕ್ಕೂ ಹೇಳೋಕ್ಕಾಗಲ್ಲ. ಯಾರ್ಯಾರು 50+ ಅಟೆಂಪ್ಟ್ ಮಾಡಿದ್ದೀರಾ, ನಾನು ಹೇಳ್ತಾ ಇರೋದು ಕ್ವಶನ್ಸು ಅಕ್ಯುರಸಿ 100% ಅಕ್ಯುರಸಿಲಿ ನಾನು 50+ ಅಟೆಂಡ್ ಮಾಡಿದ್ದೀನಿ ಅನ್ನೋರು ಕೂಡ RRB ಮೇನ್ಸಿಗೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿ. ನಾವು ಕರೆಕ್ಟಾಗಿ 30 ಡೇಸ್ ಮಾತ್ರ ಇರೋದು. ಲೈಕ್ ಫೆಬ್ 1ಗೆ ಇರೋದ್ರಿಂದ 30 ಡೇಸ್ ಮಾತ್ರ ಇರೋದ್ರಿಂದ ನೀವು 50+ ಯಾರ್ಯಾರು 100% ಅಕ್ಯುರಸಿಲಿ ಮಾಡಿದ್ದೀನಿ ಅನ್ನೋರು 50+ ಯಾರ್ಯಾರು ಮಾಡಿದಿರೋ ಅವರೆಲ್ಲರೂ ಕೂಡ ಮೇನ್ಸಿಗೆ ರೆಡಿಯಾಗಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇನ್ನೇನು ಒನ್ ವೀಕ್ ಇದ್ದಂಗೆ ಮಾತ್ರ ಬಂದುಬಿಡುತ್ತೆ ರಿಸಲ್ಟು. ಅದಾದಮೇಲೆ ರಿಗ್ರೆಟ್ ಮಾಡ್ಕೊಬಿಡಿ, ನಂದು ಆಗೋಗಿದೆ ಪ್ರೀ, ಬಟ್ ಆದರೆ ನಾನು ಮೇನ್ಸಿಗೆ ರೆಡಿ ಆಗಿಲ್ವಲ್ಲ ಅಂತ. ಆಗ್ಲಿಂದನೇ ಮೇನ್ಸಿಗೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿ. ಡಿಲೇ ಮಾಡ್ಕೋಬೇಡಿ, 1 ವೀಕ್ ಅಷ್ಟೇ ನಿಮಗೆ ಟೈಮ್ ಇರುತ್ತೆ. ಹಾಗಾಗಿ ಯಾರ್ಯಾರು 50+ ನಾನು ಅಟೆಂಡ್ ಮಾಡಿದ್ದೀನಿ ಅಕ್ಯುರಸಿಲಿ ಅನ್ನೋರು ರೆಡಿಯಾಗಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಂದು RRB PO ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಪ್ರೀ, ಬಟ್ ಆದರೆ ನಂದು +7 ಆಗಿದೆ. ಓಕೆನಾ. ಕಟ್ ಆಫ್ ಇರೋದು 36, ನಂದು ಬಂದಿರೋದು 45 ಆ್ಯಂಡ್ ನಾನು ಬರೀ ಅಟೆಂಪ್ಟ್ ಮಾಡಿದ್ದು 38 +7 ಆಗಿದೆ ನಂದು ಮಾರ್ಕ್ಸು. 100% ಅಕ್ಯುರಸಿ ಇದೆ ನಂದು. ಹಾಗಾಗಿ ನಾನು ಹೇಳ್ತಾ ಇರೋದು 45 ನೋಡಿ, ಆಲ್ಮೋಸ್ಟ್ 36ಗೂ 5ಗೂ 9 ಮಾರ್ಕ್ಸ್ ಜಾಸ್ತಿ ಆಗಿದೆ. ನಾನು ಬರೋದೇ ಇಲ್ಲ ಅಂದ್ಕೊಂಡಿದ್ದೆ, ನಂದೇ ಬಂದಿದೆ. ಹಾಗಾಗಿ ಇದರಲ್ಲೂ ಕೂಡ ನಾರ್ಮಲೈಸೇಷನ್ ಆಗುತ್ತೆ. ತುಂಬ ಶಿಫ್ಟ್ಸಲ್ಲಿ RRB ಕ್ಲರ್ಕ್ ನಡೆದಿದೆ. ಹಾಗಾಗಿ ನೀವು 50 ಯಾರ್ಯಾರು ಅಟೆಂಡ್ ಮಾಡಿದರೆ 55ಗೆ ಕಟ್ ಆಫ್ ನಿಂತ್ಕೊಂಡು 57 ಬಂದರೂ ನೀವು ಆರಾಮಾಗಿ ಕ್ರಾಸ್ ಆಗಿಬಿಡ್ತೀರಾ. ಹಾಗಾಗಿ ನೀವು ಮೇನ್ಸಿಗೆ ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಮಾಡಿ. 800 ವೇಕೆನ್ಸೀಸ್ ಇದೆ. ಆ್ಯಂಡ್ ಇದರಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ, ಇಂಟರ್ವ್ಯೂ ಇರೋದಿಲ್ಲ. ಲಾಸ್ಟ್ ಏನು ನೀವು ಮೇನ್ಸಲ್ಲಿ ಸ್ಕೋರ್ ಮಾಡ್ತೀರಾ ಅದರಿಂದನೇ ನಿಮಗೆ ಡೈರೆಕ್ಟ್ ಆಫರ್ ಲೆಟರ್ ಬರುತ್ತೆ. ಹಾಗಾಗಿ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿ, ವೇಸ್ಟ್ ಮಾಡ್ಕೋಬೇಡಿ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಈ ಇಯರ್ ನಿಮಗೆ ಎಲ್ಲರಿಗೂ ಜಾಬ್ ಆಗಲಿ, ಯಾರ್ಯಾರು ಏನೇನು ಅಂದ್ಕೊಂಡಿದ್ದೀರಾ ಎಲ್ಲ ವಿಷಯಸು ಕಮ್ ಟ್ರೂ ಆಗಲಿ ಅಂತ ಅನ್ಕೋತೀನಿ. ಬಾಯ್, ಟೇಕ್ ಕೇರ್.